ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ, ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪ ಲೀಡ್ ಹೆಚ್ಚಿಸಿಕೊಂಡಿದ್ದಾರೆ. ಎರಡನೇ ಸುತ್ತಿನ ಮತ ಎಣಿಕೆ ಮುಗಿದಾಗ 2810 ಮತಗಳ ಮುನ್ನಡೆ. ದಾವಣಗೆರೆ ಗೆಟಿಂಗ್ ವೆರಿ ಇಂಟ್ರೆಸ್ಟಿಂಗ್. 2 ಹಂತಗಳ ಮತ ಎಣಿಕೆ ಮುಗಿದಾಗ ಬಿಜೆಪಿ 2810 ಮತಗಳ ಮುನ್ನಡೆಯಲ್ಲಿದೆ. ಉಮೇಶ್ ಮೇಟಿ ಬಾಗಲಕೋಟೆಯಲ್ಲಿ 10,800 ಮತಗಳ ಮುನ್ನಡೆ. ತಮಿಳುನಾಡು ಭಾರೀ ಬದಲಾವಣೆಗೆ ಮತ ಹಾಕಿದೆ. ಮೈತ್ರಿ ಸರ್ಕಾರ ಖಚಿತವನ್ನುವಂತೆ 84 ಟಿವಿಕೆ, ಎಐಎಡಿಎಂಕೆ 61, ಆಡಳಿತಾರೂಢ ಡಿಎಂಕೆ ನೇತೃತ್ವದ ಮೈತ್ರಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಪಶ್ಚಿಮ ಬಂಗಾಳ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 111 ಟಿಎಂಸಿ, 128 ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ 76 ಶಾಸಕರು ಹಿನ್ನಡೆಯಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ 76 ಶಾಸಕರು ಹಿನ್ನಡೆಯಲ್ಲಿದ್ದಾರೆ. ಕೇರಳ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಾಲಾಗುವ ಸಾಧ್ಯತೆಯತ್ತ ಬೊಟ್ಟು ಮಾಡ್ತಾ ಇವೆ ಆರಂಭಿಕ ಟ್ರೆಂಡ್ಗಳು. ಕಾಂಗ್ರೆಸ್ಗೆ ಕೇರಳದಿಂದ ಸಿಹಿ ಸುದ್ದಿ. ಪಶ್ಚಿಮ ಬಂಗಾಳ ಗ್ರಾಮೀಣ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ 62 ಕ್ಷೇತ್ರಗಳ ಪೈಕಿ 32ರಲ್ಲಿ ಬಿಜೆಪಿ ಮುನ್ನಡೆಯಂತೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನೂರ 21 ವಿಧಾನಸಭಾ ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ. ಮುಸ್ಲಿಂ ಜನಸಂಖ್ಯೆ 30%ಗಿಂತ ಜಾಸ್ತಿ ಇದೆ. ರಾಜ್ಯದ 2 ಬೈ ಎಲೆಕ್ಷನ್ಗಳು
ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭಾರೀ ಮುನ್ನಡೆ. ಓಟ್ ಟ್ಯಾಲಿಯನ್ನ ನೋಡ್ತಾ ಇದ್ದೀರಿ. 13,391 ಮತಗಳ ಮುನ್ನಡೆ. 4ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ. ದಾವಣಗೆರೆ 2,777 ಮತಗಳ ಮುನ್ನಡೆ ಶ್ರೀನಿವಾಸ್ ದಾಸ ಕರಿಯಪ್ಪಗೆ. ನಮ್ಮ ಪ್ಯಾನಲ್ನಲ್ಲಿ ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ಹಿರಿಯ ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ ಅವರೇ. ಏನು ಅನ್ನಿಸ್ತಾ ಇದೆ ಟ್ರೆಂಡು? ಪಶ್ಚಿಮ ಬಂಗಾಳದಿಂದ ಶುರು ಮಾಡೋಣ. ಪಶ್ಚಿಮ ಬಂಗಾಳ ಬೇಡ, ತಮಿಳುನಾಡಿನಿಂದ ಶುರು ಮಾಡೋಣ. ಪ್ರದೀಪ್ ಗುಪ್ತಾ ಆ ಸಂಖ್ಯೆಗಳನ್ನು ಕೊಟ್ಟಾಗ ಧೈರ್ಯ ಬೇಕ್ರಿ ಇಂಥ ನಂಬರ್ಸ್ ಕೊಡೋದಕ್ಕೆ ಅಂತ ಅನ್ಕೊಂಡಿದ್ವಿ. ಹಾಗೆ ಆಗ್ತಾ ಇದೆ ನೋಡಿ. ಅಲ್ಲ, ಪ್ರದೀಪ್ ಗುಪ್ತಾ ಅವನು ಕೊಟ್ಟ ಸಂದರ್ಭ ಯಾವುದು ಗೊತ್ತಾ? 7-8 ಚಾನೆಲ್ಗಳು TVKಗೆ ವಿಜಯನ್ ಪಕ್ಷಕ್ಕೆ 20-30 ಸಡನ್ ಆಗಿ ಅವನು ಎಲ್ಲ 6-7 ಸಮಸ್ಯೆಗಳು ನೀವು ಟಿವಿಯಲ್ಲಿ ಎಕ್ಸಿಬಿಟ್ ಮಾಡಿದ ನಂತರ ಸಡನ್ ಫಿಗರ್ ಈ ಫಿಗರ್ ಕೊಟ್ಬಿಟ್ಟು 98ರಿಂದ 120 ತನಕ ಗೆಲ್ಲಬಹುದು ಅಂತ ಹೇಳಿದ್ರು. ಎಲ್ರಿಗೂ ಆಶ್ಚರ್ಯ. ಅವ್ರ ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟ ಮೇಲೆ ಡಿಸ್ಕಷನ್ ಆಯ್ತು, ವಿಜಯ್ ಸ್ಪರ್ಧೆಯಲ್ಲಿ ಇದ್ದಾರೆ ಅಂತ ಜನಗಳಿಗೆ ಬಂದಿದೆ. ಆದರೆ ನೀವೆಲ್ಲ ಪ್ರೀ ಪೋಲ್ ಟೈಮಲ್ಲೆಲ್ಲ ಈಸ್ ಎ ವೋಟ್ ಕಟರ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಹೋದ್ರು. ಬಟ್ ಆಕ್ಚುಲಿ ಗೊತ್ತಾದ ಹಾಗೆ ಮರುದಿನ ಚಾಣಕ್ಯದವನು 60 ಸೀಟ್ ಕೊಟ್ಟರು. ಮರುದಿನ ಯಾರದ್ದು? ಪ್ರದೀಪ್ ಗುಪ್ತಾ ಚಾಣಕ್ಯ 60 ಸೀಟ್ ಕೊಟ್ಟರು. ಅಲ್ಲಿ ತನಕ ಯಾವ ಸೀಟ್ ಇಲ್ಲ. ಪೋಲ್ಸ್ ಈಗ ನೋಡಿದ್ರೆ ನೀವು ಪೋಲ್ಸ್ ಅಲ್ಲಿ ಬರೋರಿಗೆ 30-40 ಸೀಟ್. ಅದು ಬಿಕಾಸ್ ಆಫ್ ಆಕ್ಸಿಸ್ ಮೈ ಇಂಡಿಯಾ ಮತ್ತು ಚಾಣಕ್ಯದಿಂದ. ಸೊ ನಾನಾಗ ಆ ದಿನ ನಾನು ಮಾತಾಡೋ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ, ವಿಜಯನ ಆ ಫಲಿತಾಂಶ ಕರೆಕ್ಟ್ ಆದರೆ ವಿಜಯನ್ ತಮಿಳುನಾಡಲ್ಲಿ ಹೀರೋ ಆಗ್ತಾನೆ. ರಾಜ್ಯಕ್ಕೆ ಇದರಲ್ಲಿ ಒಂದು ಫೋರ್ಕಾಸ್ಟ್ ಮಾಡೋದಲ್ಲಿ ನೇಷನಲ್ ಹೀರೋ ಆಗ್ಬಿಡ್ತಾರಂತ ಪ್ರದೀಪ್ ಗುಪ್ತಾ. ಆ್ಯಕ್ಚುಲಿ ಇದು ಸತ್ಯ ಕಾಣ್ತಾ ಉಂಟು. ಈಗ ನಂಬರ್ 1 ಪಾರ್ಟಿಯಾಗಿ ನನಗೆ ಆಶ್ಚರ್ಯ ಆಯ್ತು. ಇಲ್ಲಿ ಬರೋದ್ರೊಳಗೆ ಅಲ್ಲಿ ನಂಬರ್ 1 ಪಾರ್ಟಿಯಾಗಿದ್ದಾರೆ TVK ಅವರು. ಅರ್ಥ ಆಯ್ತಲ್ಲ? ಅದೊಂದು ಆಶ್ಚರ್ಯ ನಿಜವಾಗಿ. ಒಬ್ಬ ನಂಬರ್ 1 ಆಗಿರೋದು ಮತ್ತು DMK ಥರ್ಡ್ ಪೊಸಿಷನ್. DMK ಥರ್ಡ್ ಪೊಸಿಷನ್, ಥರ್ಡ್. ಅದು ಕೂಡ ಆಶ್ಚರ್ಯ, ಎರಡು ಕೂಡ ಆಶ್ಚರ್ಯ. DMK ಆ್ಯಕ್ಚುಲಿ ಇಷ್ಟು ಅಂದರೆ ಅದರ ಅರ್ಥ ಏನಿದೆ ಗೊತ್ತಾ? ಅದು ಲೆಕ್ಕ ಹಾಕಿದಷ್ಟೇ. ಯಾರು ವಿಜಯನ್ ಪಕ್ಷ ಓಟ್ಗಳು ಎಲ್ಲ DMK ಇಂದ ಹೇಳ್ತಾ ಇದ್ದಾರೆ. ಹೆಚ್ಚಿನ ಓಟ್ಗಳು DMK. ಅದೀಗ ಸತ್ಯ ಕಾಣ್ತಾ ಉಂಟು. DMKದು ಓಟಿಂದ ತೆಗೊಳ್ತಾ ಇದ್ದಂಥದ್ದು ಕ್ರಿಶ್ಚಿಯನ್ಸ್, ಮೈನಾರಿಟಿ ಮತ್ತು ಅರ್ಬನ್ ಏರಿಯಾಗಳಿಲ್ಲ. ಲಾಸ್ಟ್ ಎಲೆಕ್ಷನ್ ಸ್ವೀಪ್ ಮಾಡಿದ್ರು ಯಾವುದು ಚೆನ್ನೈಯಲ್ಲಿ. ಈ ಸಲ ನೋಡಿ ಹಾಗೆ ನೋಡ್ತಾ ಇರುವಾಗೆ ಒಂದೊಂದು ಸಂದರ್ಭ ಸ್ಟಾಲಿನ್, ಉದಯನಿಧಿ ಎಲ್ಲ ಹಿನ್ನಡಿದ್ರು. ಪ್ರದೀಪ್ ಗುಪ್ತಾ ಅಂತಾನೆ ಆದ್ರೂ ಹೇಳ್ತಿದ್ರು, ಚೆನ್ನೈ ಯು ಮೇ ಗೆಟ್ ಎ ಸರ್ಪ್ರೈಸ್, ಸ್ಟಾಲ್ವರ್ಸ್ ಮೇ ಲೂಸ್ ದಿ ಎಲೆಕ್ಷನ್. ಹೆಸರು ಹೇಳಿಲ್ಲ ಅವರು. ಹೆಸರು ಹೇಳಿ ಸ್ಟಾಲ್ವರ್ಸ್ ಮೇ ಲೂಸ್ ದಿ ಎಲೆಕ್ಷನ್ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಆ ಟ್ರೆಂಡ್ ಕಾಣ್ತಾ ಉಂಟು. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ರಿಯಲಿ ಇದನ್ನು ನಾನೊಂದು ತನ್ನಷ್ಟು ಈಗ ಕಾಲ ಬರೋ ಆಲೋಚನೆ ಮಾಡ್ತಾ ಇದ್ದೆ. 2026 ಮೇ ಬಿ ಹಿಸ್ಟಾರಿಕಲ್ ಇಯರ್ ಇನ್ ದಿ ಇಂಡಿಯನ್ ಪಾಲಿಟಿಕ್ಸ್. ಯಾಕೆ ಗೊತ್ತಾ? 1977 ಫಸ್ಟ್ ಟೈಮ್ ಆಯಿತು ಕಾಂಗ್ರೆಸ್ ಡಿಬ್ಯಾಕಲ್ ಆಗಿ ಜನತಾ ಪಕ್ಷ ದೇಶದಲ್ಲಿ ಅಧಿಕಾರ ಇತ್ತು. ನಂತರ ಎಗೈನ್ 2014 ಇದಕ್ಕೆ ದೇಶದ ರಾಜಕಾರಣಕ್ಕೆ ಇವರ ಆಗಮನ. ಯಾರು? ಮೋದಿಯವರ ಆಗಮನ ಆಗುವಾಗ ಅವರು ಆಡಳಿತ ಇದ್ದದ್ದೇ BJP. ಅದು 4 ಕ್ಷೇತ್ರಗಳಲ್ಲಿ ಆಯಿತು. ಸಿಂಗಲ್ ಪಾರ್ಟಿ ಮೆಜಾರಿಟಿಯೇ ಬರುವುದಿಲ್ಲ ಅಂತ ಹೇಳಿದ್ರು. 2014 ಸಿಂಗಲ್ ಪಾರ್ಟಿ 2016 ಲೆಕ್ಕ ಹಾಕಲಿ ಎಂದೂ ಕೂಡ ನಾರ್ತ್ ಈಸ್ಟ್ ದಿಸ್ ಇಸ್ ದ ವೀಕೆಸ್ಟ್ ಏರಿಯಾ ಆಫ್ ದ BJP. ಈಗ ಇಲ್ಲಿ ಶುರು ಅಂತಲ್ಲ ಅಂದರೆ ಈಸ್ಟರ್ನ್ ಪಾರ್ಟಿ ಅಂಡ್ ಸದರ್ನ್ ಪಾರ್ಟಿ ಯಾವಾಗಲೂ ಒಂದು ಸೇಯಿಂಗ್ಸ್ ಉಂಟು ಇಂಗ್ಲೀಷಲ್ಲಿ, ನಾರ್ತ್ ವೆಸ್ಟ್ ಮಾನ್ಸೂನ್ ಫಾರ್ BJP ಆ್ಯಂಡ್ ಸೌತ್ ಈಸ್ಟ್ ಡ್ರಾಟ್ ಫಾರ್ ದಿ BJP ಅಂತ. ಸೌತ್ ಈಸ್ಟ್ ಡ್ರಾಟ್ ಅಂತ. ಈಗ ಈಸ್ಟಲ್ಲಿ ಏನು ಗೊತ್ತಾ? ಈಗ ಮಾನ್ಸೂನ್ ಅಲ್ಲ, ಭಾರಿ ಮಳೆ ಬೀಳ್ತಾ ಉಂಟು ಈಸ್ಟರ್ನ್. ಆ್ಯಸ್ ಆನ್ ಟುಡೇ ಒಂದು 10 ಸ್ಟೇಟ್ಸಲ್ಲಿ ಈಸ್ಟಲ್ಲಿದ್ದರೆ 10ರಲ್ಲಿ ಲಾಸ್ಟಾಗಿ ರಾಜ್ಯಕ್ಕೆ ಸಪೋಸ್ ಮಮತಾ ಸೋತ್ರೆ ಲಾಸ್ಟ್ ಬ್ಯಾಷನ್ ದೇ ಆರ್ ಲೂಸಿಂಗ್. ಆ್ಯಕ್ಚುಲಿ ಲಾಸ್ಟ್ ಬ್ಯಾಷನ್ ಇನ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಆ್ಯಕ್ಚುಲಿ ನೋಡಿ, ನಿಮ್ಮ ಒರಿಸ್ಸಾ ಕಳ್ಕೊಂಡ್ರು, ಅಸ್ಸಾಂ ಕಳ್ಕೊಂಡ್ರು, ಈಗ ಬಿಹಾರ ಅದು ಕಳ್ಕೊಂಡ್ರು. ಇನ್ನು ನಾರ್ತ್ ಈಸ್ಟರ್ನಲ್ಲಿ ಎಲ್ಲ ಕಡೆಯಲ್ಲೂ ಎಲ್ಲಿನೂ ಇಲ್ಲ. ಎಲ್ಲ ಐದರ್ ದೇ ಆರ್ ಆ್ಯಸ್ ಎ ಚೀಫ್ ಮಿನಿಸ್ಟರ್ ರೂಲಿಂಗ್ ಆರ್ ಆ್ಯಸ್ ಎ ಸಪೋರ್ಟಿಂಗ್ ಪಾರ್ಟಿ ರೂಲಿಂಗ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್. ಸೌತಲ್ಲಿ ಮಾತ್ರ ಸೌತಲ್ಲಿ ಬಿಕಾಸ್ ಆಫ್ ಒಂದು ಯಡಿಯೂರಪ್ಪರಿಂದ ಆಗಿರ್ಬೋದು ಕರ್ನಾಟಕದಲ್ಲಿ. ಮೇ ಬಿ ದ ಪಾಸಿಬಲ್ ರೀಸನ್ ಫಾರ್ ಇಸ್ ಯಡಿಯೂರಪ್ಪ ಅಂತ ಹೇಳಿ. ಮತ್ತು ಸೌತಲ್ಲಿ ಎಲ್ಲಿನೂ ಇಲ್ಲ. ಸೌತಲ್ಲಿ ಇನ್ನೂ ಕೂಡ ಅವರಿಗೆ ಆಗಲಿಲ್ಲ, ಈ ಎಲೆಕ್ಷನಲ್ಲಿ ಸೇರು ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಈಗ ಈಸಲ್ಲಿ. ಸೊ ಇದೊಂದು ಐತಿಹಾಸಿಕ ಫಸ್ಟ್ ಟೈಮ್ ಗೊತ್ತಾ? ಇವರು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಈಗ ನೋಡಿದ್ರೆ ಈಸ್ಟರ್ನ್ ರೀಜನಲ್ಲಿ ವಿರೋಧ ಪಕ್ಷ ಮುಕ್ತ ಭಾರತ ಆಯಿತು, ಅಪೋಸಿಷನ್ ಮುಕ್ತ ಭಾರತನೇ ಆಯಿತು. ಆ್ಯಕ್ಚುಲಿ ಯಾವುದರಲ್ಲಿ ನಾರ್ತ್ ಈಸ್ಟರ್ನಲ್ಲಿ ಈ ಇಲೆಕ್ಷನ್ ನಡೀತಾ ಉಂಟಲ್ಲ 5 ಸ್ಟೇಟ್
ಬಿಫೋರ್ ಮೋದಿ ಸರ್ವೈವಲ್ 10 MLA ಸೀಟ್ ಇರಲಿಲ್ಲ ಈ 5 ರಾಜ್ಯಗಳಲ್ಲಿ. ಬಿಫೋರ್ ಮೋದಿ ಸರ್ವೈವಲ್ 10, ಒಂದು ಅಸ್ಸಾಮಲ್ಲಿ 4, ಏನಿಲ್ಲ ತಮಿಳ್ನಾಡು ಒಂದು 2-3, ಕೇರಳಲ್ಲಿ ಇರಲಿಲ್ಲ, ವೆಸ್ಟ್ ಬೆಂಗಾಲ್ ಇರಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ 0 ಇತ್ತಲ್ಲ, ಗೊತ್ತಲ್ಲ ನಮಗೆ. ಸೊ ಈಗ ಲೆಕ್ಕ ಹಾಕೊಳ್ಳಿ, ಒಂದು 10 ಸೀಟ್ ಇರಲಿಲ್ಲ ಮೋದಿಯವರ ರಾಜ್ಯಕ್ಕೆ ಎಂಟ್ರಿ ಆಗಿದೆ. ಏನು ಬದಲಾವಣೆ? ಈಗ ಚುನಾವಣೆ ನಡೀತಾ ಇರೋ 5 ರಾಜ್ಯಗಳನ್ನು ಸೇರಿಸಿದ್ರು 10 ಸೀಟ್ ಇರಲಿಲ್ಲ, 10 MLAಗಳು ಇರಲಿಲ್ಲ. ಈಗ ನಡೀತಿರಲಿಲ್ಲ. ಅಲ್ಲಿ ಅಸ್ಸಾಮಲ್ಲಂತೂ ಸ್ವೀಪ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಈಗ ಇದೇ ಟ್ರೆಂಡ್ ಕಂಟಿನ್ಯೂಸ್. ವೆಸ್ಟ್ ಬೆಂಗಾಲಲ್ಲಿ ಇದು ಮಾಡ್ತಾರೆ. 50 ವರ್ಷದಲ್ಲಿ ಇತಿಹಾಸದಲ್ಲಿ ವೆಸ್ಟ್ ಬೆಂಗಾಲ್ ಒಂದೇ ಒಂದು ಸಲ ಅಧಿಕಾರ ಬದಲಾವಣೆ ಆದದ್ದು. ಜ್ಯೋತಿ ಬಸು ಅಲ್ಲಿ ಇದ್ದಕೊಂಡು ರೂಲ್ ಮಾಡಿದರು. ಮಧ್ಯೆ ಅಲ್ಲಿ ಬದಲಾವಣೆ ಹಸ್ತಾಂತರ ಕೊಂಡ್ರು. ಅಲ್ಲಿನೊಮ್ಮೆ ಹಸ್ತಾಂತರ ಆಗಿದೆ. ನಾವೇನಲ್ಲಿ ಕರ್ನಾಟಕದ ಅಲ್ಲಿನ ಒಂದು ಹಸ್ತಾಂತರ ಆಗಿದೆ. ಜ್ಯೋತಿ ಬಸು ಅವರು ಬುದ್ಧದೇವ ಭಟ್ಟಾಚಾರ್ಯಗೆ ಹಸ್ತಾಂತರ ಮಾಡಿದರು ಮಧ್ಯದಲ್ಲಿ. ಸೊ ಬದಲಾವಣೆ, ಅಧಿಕಾರ ಬದಲಾವಣೆ ಅದು ಒಂದೇ ಒಂದು 2011 ದೀದಿ ಕೇಮ್ ಟು ದಿ ಪವರ್. ಅದರ ನಂತರ ಪುನಃ 15 ವರ್ಷ ಇಲ್ಲ 35 ವರ್ಷ ಅವ್ರು ರೂಲ್ ಮಾಡಿದ್ರು, 15 ವರ್ಷ ಇವ್ರು ರೂಲ್ ಮಾಡಿದ್ರು. 60 ವರ್ಷ ಇತಿಹಾಸ ತಮಿಳುನಾಡಲ್ಲಿ ದ್ರಾವಿಡ ಪಕ್ಷಗಳೇ ಆಡಳಿತ ನಡೆತಾ ಇತ್ತು. ಇದು DMK ಯಾಕೆ ಐತೆ ಐತಿಹಾಸಿಕ ವರ್ಷ ಅಂತ ಹೇಳೋದು ನಾನು ಇದನ್ನು. TVKನೂ ದ್ರಾವಿಡ ಪಕ್ಷವೇ. ಯಾವುದು ದ್ರಾವಿಡ ಅವರಿಲ್ಲ, ಇನ್ನೂ ಹೌದು ಇದಂತಲ್ಲ. ಅವ್ರು ಹೇಳ್ತಾರಲ್ಲ, ನಾನು 2 ಪಕ್ಷಕ್ಕೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರದ್ದೇ ಒಂದು ಥಿಯರಿ ಬೇರೆ. ಥಿಯರಿ ಅಂದರೆ ಮಾಸ್ ಸಪೋರ್ಟ್ ಬೇಸ್ ಅಂತೇಳಿ ಯಾವುದೋ ಒಂದು ಅದಕ್ಕೆ ಇದಿಲ್ಲ. ಬಟ್ ಒಂದು ಆಶ್ಚರ್ಯ, ಒಂದು ಹೊಸ ಪಕ್ಷವಾಗಿ ಎಮರ್ಜ್ ಆಗಿ ಫಸ್ಟ್ ಎಲೆಕ್ಷನ್ ಇಷ್ಟು ರಿಸಲ್ಟ್ ಯಾರೂ ತಗೊಳ್ಳಿ. ಇವನ್ ಕೇಜ್ರಿವಾಲ್ನ ತಗೊಳ್ಳಿಲ್ಲ. NTR ನಾವು ಹಿಂದೆ NTR ಇದು ಓನ್ಲಿ ಪರ್ಸನ್. MJR ಮಾಡಿದ ಮ್ಯಾಜಿಕ್ ಅಲ್ಲಿ MJR ಅದರ ಮೈತ್ರಿಯಲ್ಲಿ ಇದ್ದಾಗ MJR ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದದ್ದು NTR ಫಸ್ಟ್ 1983 ಅದರ ನಂತರ 17 ಸುಮಾರು 45 ವರ್ಷ ನಂತರ ಏನದಾರೆ ಹೊಸ ಫಾರ್ಮಾದ ಪಕ್ಷ. ಅದರ ಅಧಿಕಾರ ಬರ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಹಿ ವಿಲ್ ಬಿ ದಿ ಕಿಂಗ್ ಅಕಾರ್ಡಿಂಗ್ ಟು ಮಿ, ನಾಟ್ ದಿ ಕಿಂಗ್ ಮೇಕರ್. ಈ ಫಿಗರ್ ಕಂಟಿನ್ಯೂ ಆದರೆ ಹಿ ವಿಲ್ ಬಿ ದಿ ಕಿಂಗ್. ಯಾರಾದ್ರೊಬ್ಬರು ಅವ್ರು ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಮಾಡಿದ್ರೆ ನಾನು ಅಧಿಕಾರ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ತನ್ನಷ್ಟೇ ಯಾರಾದರೂ ಒಂದಲ್ಲಿ ಸಪೋರ್ಟ್ ಮಾಡಲೇಬೇಕು, ಹೌದಲ್ವಾ? ಬಟ್ ಅದರಲ್ಲೇ ಒಂದು ರಿಸ್ಕ್. ಯಾರು ಸಪೋರ್ಟ್ ಮಾಡ್ತಾರೋ ಅವರು ಮತ್ತೆ ಹಿಡಿತಾ ಹೋಗ್ತಾರೆ, ಅವ್ರದ್ದು ಮುಗಿತಾ ಹೋಗ್ತದೆ. ಸೊ ಅಪೋಸಿಷನ್ ಆಗಿದೆ ಅಟ್ಲೀಸ್ಟ್ 1 ಡೇಲಿ ಎಮರ್ಜ್ ಆಗಿದ್ರು. ಸಪೋರ್ಟ್ ಮಾಡಿದ ಪಕ್ಷ ಅದು ಎಮರ್ಜ್. ಕಾಂಗ್ರೆಸ್ ಏನಿತ್ತು ಡೆಲ್ಲಿಯಲ್ಲಿ ಸೇಮ್ ಆಯಿತು. ಕೇಜ್ರಿವಾಲ್ಗೆ ಎಲ್ಲ ಯಾರಿಗೆ ಅಧಿಕಾರ ಆಗ ಕಾಂಗ್ರೆಸ್ ಅವರು ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೇಜ್ರಿವಾಲ್ ಅದರಂತ ಕಾಂಗ್ರೆಸ್ ಮೇಲೇ ಇಲ್ಲ ಕಾಂಗ್ರೆಸ್ ನೀಡೆ. ಸೊ ಸಪೋರ್ಟ್ ಮಾಡೋದು ಇಲ್ಲಿ ರಿಸ್ಕೇ ನೋಡುವ ಅಂತ. ಬಟ್ TVK ಮಾತ್ರ ಒಂದು ಫರ್ಮ್ ಆಗಿದೆ. ಐದರ ಐ ವಿಲ್ ಬಿ ದಿ CM, ಲೆಟಸ್ ಗೋ ಫಾರ್ ನ್ಯೂ ಎಲೆಕ್ಷನ್ ಅಂತ ಹೇಳ್ಬಿಡ್ತಾರೆ. ಹೌದಲ್ಲ, ನ್ಯೂ ಎಲೆಕ್ಷನ್ ಆಗ ತಂಪಿಂಗಲ್ಲಿ ಬರ್ತಾರೆ. ಈಗ ಜನಕ್ಕೆ ಒಂದು ಹೆದರಿಕೆ ಇತ್ತು, ಇವನು ಎಷ್ಟು ಓಟ್ ಹೋದ್ರೆ ಇವನು ಓಟ್ ತಗೊಳ್ಳಿಕ್ಕಿಲ್ಲಪ್ಪ, ಸೀಟ್ ಬರಲಿಕ್ಕಿಲ್ಲ ಅಂತ ಜನ ಓಟ್ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲ, ಒನ್ ಸೈಡ್ ಆಗಿಬಿಡ್ತಾರೆ ಆ್ಯಕ್ಚುಲಿ. ನೆಕ್ಸ್ಟ್ ಎಲೆಕ್ಷನ್ ಇದೇ ಟ್ರೆಂಡಲ್ಲಿ ನೋಡಿ. ಇದು ಗೌರ್ಮೆಂಟ್ ಫಾರ್ಮೇಷನ್ ಸುಲಭದಲ್ಲಿಲ್ಲ. ತಮಿಳ್ನಾಡಲ್ಲಿ ವಿ ಹ್ಯಾವ್ ಟು ವೆಯ್ಟ್ ಹೂ ವಿಲ್ ಫಾರ್ಮ್ ದಿ ಗೌರ್ಮೆಂಟ್ ಅಂತ. 2 ಪಕ್ಷನ ಸಪೋರ್ಟ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಬರೆದ್ರೆ ಅವರು ತನ್ನ ನೆಲೆಯನ್ನು ಕಳ್ಕೊಳ್ತಾರೆ. ಯಾವ ಪಕ್ಷವನ್ನು ಡಾಮಿನೇಟ್ ಅಂತ ಮಾಡ್ತಾ ಇತ್ತಾ ಆ ಪಕ್ಷ ಮತ್ತೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಆ್ಯಕ್ಚುಲಿ. ಸೊ ತಮಿಳ್ನಾಡಲ್ಲಿ ಒಂದು ಚೀಫ್ ಮಿನಿಸ್ಟರ್ ಎಲೆಕ್ಷನ್ ನೋಡಿಬೇಕಾದ್ರೆ ಒಂದು 5-6 ದಿನ ಆದರೂ ಬೇಕಾಗ್ತದೆ, ಒಂದು ಟ್ರೆಂಡ್ ಗೊತ್ತಾಗಬೇಕಾದ್ರೆ ಆ್ಯಕ್ಚುಲಿ. ವೆಸ್ಟ್ ಬೆಂಗಾಲಲ್ಲಿ ಇನ್ನೂ ಫೈಟ್ ಉಂಟು, ಇಲ್ಲಂತಿಲ್ಲ. ಬಟ್ ಈಗಿನ ಟ್ರೆಂಡ್ ನೋಡುವಾಗ BJP ಅಲ್ಲಿ ನೀವು ಹೇಳ್ತಾ ಇದ್ರು ರೂರಲ್ ಏರಿಯಾ ಯಾವ